ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಈ ಗುಣಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ಮನೆಯಲ್ಲಿದ್ದರೆ ಲಕ್ಷ್ಮೀದೇವಿ ಎಂದಿಗೂ ಪ್ರವೇಶಿಸುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಪ್ರತಿಯೊಬ್ಬ ಮಹಿಳೆಯು ಲಕ್ಷ್ಮೀದೇವಿಯ ಅನುಗ್ರಹವನ್ನು ಬಯಸುತ್ತಾರೆ. ಲಕ್ಷ್ಮೀದೇವಿ ಎಂದರೆ ಸಂಪತ್ತಿನ ಅಧಿಪತಿ. ಯಾರಿಗಾದರೂ ಐಶ್ವರ್ಯ ಸಿಗಬೇಕಾದರೆ ಅದು ಆಕೆಯ ಅನುಗ್ರಹದಿಂದಲೇ ಆಗುತ್ತದೆ ಎಂಬ ನಂಬಿಕೆ ಇದೆ. ಅದಕ್ಕಾಗಿಯೇ ಎಲ್ಲರೂ ವಿವಿಧ ರೂಪಗಳಲ್ಲಿರುವ ಲಕ್ಷ್ಮೀದೇವಿಯ ಚಿತ್ರಗಳು ಮತ್ತು ವಿಗ್ರಹಗಳನ್ನು ಪೂಜಿಸುತ್ತಾರೆ. ಲಕ್ಷ್ಮೀದೇವಿ ಸಕಲ ಸಂಪತ್ತಿನ ಅಧಿದೇವತೆ. ಆ ತಾಯಿಯ ಅನುಗ್ರಹವಿದ್ದರೆ ಸಾಕು, ಎಲ್ಲವೂ ಸಿಗುತ್ತದೆ ಎಂದು ಹೇಳುತ್ತಾರೆ. ಹಿರಿಯರು ಹೇಳುವಂತೆ ತ್ರಿಮೂರ್ತಿಗಳಲ್ಲಿ ಒಬ್ಬರಾದ ಶ್ರೀ ಮಹಾವಿಷ್ಣುವಿನ ಪತ್ನಿ ಲಕ್ಷ್ಮೀದೇವಿ. ಮಹಾಲಕ್ಷ್ಮಿ ಸಿರಿ ಸಂಪತ್ತಿಗೆ ಅಧಿದೇವತೆ, ಜೀವನ ಸೌಭಾಗ್ಯಕ್ಕೆ ದಿವ್ಯ ಪ್ರತೀಕ. ಈ ಗುಣಲಕ್ಷಣಗಳನ್ನು ಹೊಂದಿರುವ ಮಹಿಳೆಯರು ಮನೆಯಲ್ಲಿದ್ದರೆ ಲಕ್ಷ್ಮೀದೇವಿ ಎಂದಿಗೂ ಪ್ರವೇಶಿಸುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗಾದರೆ ಇಂತಹ ಮಹಿಳೆಯರು ಇರುವ ಮನೆಗೆ ಲಕ್ಷ್ಮೀದೇವಿ ಏಕೆ ಬರುವುದಿಲ್ಲ ಎಂಬುದನ್ನು ಈಗ ನಾವು ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಮೊದಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮಹಿಳೆಯರನ್ನು ಮನೆಗೆ ಶ್ರೀ ಮಹಾಲಕ್ಷ್ಮಿ ಎಂದು ಪರಿಗಣಿಸಲಾಗುತ್ತದೆ. ಮಹಿಳೆಯರು ಮಾಡುವ ಕೆಲವು ಕೆಲಸಗಳಿಂದ ಮನೆಯಲ್ಲಿ ಲಕ್ಷ್ಮಿಯು ಹೋಗಿ ದರಿದ್ರ ದೇವತೆ ಪ್ರವೇಶಿಸುತ್ತಾಳೆ ಎಂದು ಪಂಡಿತರು ಹೇಳುತ್ತಾರೆ. ಪ್ರತಿಯೊಬ್ಬ ವ್ಯಕ್ತಿಯ ಸಂತೋಷವು ಮನೆಯನ್ನು ನಿರ್ವಹಿಸುವ ಮತ್ತು ಎಲ್ಲರನ್ನ ನೋಡಿಕೊಳ್ಳುವ ಮಹಿಳೆಯರ ಜವಾಬ್ದಾರಿಯಾಗಿದೆ. ಪ್ರಾಚೀನ ಕಾಲದಿಂದಲೂ ನಮ್ಮ ಭಾರತೀಯರು ಮನೆಯ ಮಗಳು, ಸೊಸೆ ಮತ್ತು ಹೆಂಡತಿಯನ್ನು ಲಕ್ಷ್ಮೀದೇವಿ ಎಂದು ಪರಿಗಣಿಸುತ್ತಾ ಬಂದಿದ್ದಾರೆ. ಒಂದು ಹುಡುಗಿ ಬಯಸಿದರೆ ಅವಳು ಮನೆಯನ್ನು ಸ್ವರ್ಗವನ್ನಾಗಿ ಮಾಡಬಹುದು ಅಥವಾ ನರಕವನ್ನಾಗಿ ಮಾಡಬಹುದು. ಶಾಸ್ತ್ರಗಳ ಪ್ರಕಾರ ಮಹಿಳೆಯರು ಕೆಲವು ಕೆಲಸಗಳನ್ನು ಮಾಡಬಾರದು. ಹಾಗೆ ಮಾಡಿದರೆ ಆ ಮನೆಗೆ ಲಕ್ಷ್ಮೀ ಕಟಾಕ್ಷ ಕಡಿಮೆಯಾಗುತ್ತದೆ. ಅಷ್ಟೇ ಅಲ್ಲ, ಈ ತಪ್ಪುಗಳನ್ನು ಮಾಡುವ ಮಹಿಳೆ ಇರುವ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ, ಒಂದು ಹೆಜ್ಜೆ ಕೂಡ ಇಡುವುದಿಲ್ಲ. ಈ ಗುಣಲಕ್ಷಣಗಳನ್ನು ಹೊಂದಿರುವ ಮಹಿಳೆ ಇದ್ದರೆ ಲಕ್ಷ್ಮೀದೇವಿ ಆ ಮನೆಯನ್ನು ಇಷ್ಟಪಡುವುದಿಲ್ಲ. ಮೊದಲನೆಯದಾಗಿ, ಯಾವ ಮನೆಯಲ್ಲಿ ಹೆಣ್ಣು ಮಗಳು ಪೊರಕೆಯನ್ನು ಕಾಲಿನಿಂದ ತುಳಿಯುತ್ತಾಳೋ ಅಥವಾ ಒದೆಯುತ್ತಾಳೋ ಆ ಮನೆಗೆ ಲಕ್ಷ್ಮೀದೇವಿ ಬರುವುದಿಲ್ಲ. ಮನೆಯಲ್ಲಿರುವ ಹೆಣ್ಣು ಮಗಳು ಪೊರಕೆಯನ್ನು ತುಳಿಯುವುದು, ಒದೆಯುವುದು ಮುಂತಾದ ಕೆಲಸಗಳನ್ನು ಮಾಡಬಾರದು. ಅದರಿಂದ ದರಿದ್ರ ದೇವತೆ ಮನೆಗೆ ಬರುತ್ತದೆ. ದರಿದ್ರ ದೇವತೆ ಇರುವಲ್ಲಿ ಲಕ್ಷ್ಮೀದೇವಿ ಇರುವುದಿಲ್ಲ. ಪೊರಕೆಯನ್ನು ಲಕ್ಷ್ಮೀದೇವಿ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಮಹಿಳೆಯರು ಎಂದಿಗೂ ಪೊರಕೆಯನ್ನು ಕಾಲಿನಿಂದ ತುಳಿಯುವುದು, ಒದೆಯುವುದು ಮುಂತಾದ ಕೆಲಸಗಳನ್ನು ಮಾಡಬಾರದು. ಎರಡನೆಯದಾಗಿ, ಕುಕ್ಕರ್, ಕಡಾಯಿ, ದೋಸೆ, ತವಾ ಇವುಗಳನ್ನು ಸ್ವಚ್ಛಗೊಳಿಸದೆ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಮಲಗಬಾರದು. ಅಶುದ್ಧವಾದ ಪಾತ್ರೆಗಳನ್ನು ಒಲೆಯ ಮೇಲೆ ಇಟ್ಟು ಮಲಗುವ ಸ್ತ್ರೀ ಇರುವ ಮನೆಗೆ ಲಕ್ಷ್ಮೀದೇವಿ ಎಂದಿಗೂ ಬರುವುದಿಲ್ಲ. ಆ ಮನೆಯಲ್ಲಿ ಯಾವಾಗಲೂ ದುಃಖ ಇರುತ್ತದೆ. ಮಹಿಳೆಯರು ಕಾಲಿನಿಂದ ಬಾಗಿಲನ್ನು ತೆರೆಯುತ್ತಾಳೆ ಅಥವಾ ಮುಚ್ಚುತ್ತಾಳೆ. ಅಂತಹ ಸ್ತ್ರೀ ಇರುವ ಮನೆಯಲ್ಲಿಯೂ ಕೂಡ ಲಕ್ಷ್ಮೀದೇವಿ ಇರುವುದಿಲ್ಲ. ಆ ಸ್ತ್ರೀಯಿಂದಲೇ ಆ ಮನೆ ಲಕ್ಷ್ಮೀದೇವಿಯ ಅನುಗ್ರಹವನ್ನು ಕಳೆದುಕೊಳ್ಳುತ್ತದೆ. ಮಹಿಳೆಯರು ತಿಳಿಯದೆ ಇಲ್ಲಿಯವರೆಗೆ ಈ ತಪ್ಪನ್ನು ಮಾಡುತ್ತಿದ್ದರೆ ಮುಂದೆಯಾದರೂ ಈ ಅಭ್ಯಾಸವನ್ನು ಬಿಟ್ಟುಬಿಡಿ. ಹೊಸ್ತಿಲನ್ನು ಎದುರಿಗೆ ಕುಳಿತು ಊಟ ಮಾಡುವ ಮನೆಯಲ್ಲಿಯೂ ಕೂಡ ಲಕ್ಷ್ಮೀದೇವಿ ಇರುವುದಿಲ್ಲ. ಅದೇ ರೀತಿ ರಾತ್ರಿ ಸಮಯದಲ್ಲಿ ಪಾತ್ರೆಗಳನ್ನು ತೊಳೆಯದೆ ಮಲಗುವ ಸ್ತ್ರೀ ಇರುವ ಮನೆಯಲ್ಲಿಯೂ ಲಕ್ಷ್ಮೀದೇವಿ ಇರುವುದಿಲ್ಲ. ರಾತ್ರಿ ಸಮಯದಲ್ಲಿ ಮಹಿಳೆಯರು ಯಾವುದೇ ಕಾರಣಕ್ಕೂ ಮನೆಯನ್ನು ಸ್ವಚ್ಛಗೊಳಿಸಬಾರದು, ಪೊರಕೆಯಿಂದ ಗುಡಿಸಬಾರದು. ಯಾವ ಮಹಿಳೆಯು ಮನೆಯಲ್ಲಿ ಯಾವಾಗಲೂ ಮಲಗಿರುತ್ತಾಳೋ ಆ ಮನೆಗೆ ಲಕ್ಷ್ಮಿಯು ಬರುವುದಿಲ್ಲ. ಅಷ್ಟೇ ಅಲ್ಲ, ಸ್ತ್ರೀ ಯಾವಾಗಲೂ ಹಾಗೆ ಮಲಗಿದ್ದರೆ ಮನೆಯವರಿಗೆ ಕೆಟ್ಟದ್ದು ಸಂಭವಿಸುತ್ತದೆ. ಮಹಿಳೆಯರು ಬೆಳಗ್ಗೆ ಎದ್ದು ಬಾಗಿಲನ್ನು ಗುಡಿಸಿ ಲಕ್ಷ್ಮೀದೇವಿಯನ್ನು ಆಹ್ವಾನಿಸುತ್ತಾ ರಂಗೋಲಿಯನ್ನು ಹಾಕಬೇಕು. ಹೀಗೆ ಮಾಡುವುದರಿಂದ ಲಕ್ಷ್ಮೀದೇವಿ ಮನೆಗೆ ಬಂದು ಶುಭವನ್ನುಂಟು ಮಾಡುತ್ತಾಳೆ. ಮಹಿಳೆಯರು ತಪ್ಪದೇ ಆಚರಿಸಬೇಕಾದ ನಿಯಮಗಳು ಇವು. ನಿಮಗೆ ದೇವಿಯ ಕೃಪೆ ಸಿಗಲೆಂದು ಅನೇಕರು ವಿವಿಧ ಪೂಜೆಗಳನ್ನು ಮಾಡುತ್ತಿರುತ್ತಾರೆ. ನಾವು ಎಷ್ಟೇ ಸಂಪಾದಿಸಿದರೂ ಅದು ಕೈಯಲ್ಲಿ ಉಳಿಯುವುದಿಲ್ಲ. ಆದರೆ ಮನೆಯಲ್ಲಿ ಲಕ್ಷ್ಮೀದೇವಿ ಸದಾ ಇರಬೇಕೆಂದು ಬಯಸುತ್ತಾರೆ. ಮನೆಯಲ್ಲಿ ಯಾವಾಗಲೂ ಲಕ್ಷ್ಮೀದೇವಿ ಇರಬೇಕೆಂದರೆ ಕೆಲವು ನಿಯಮಗಳನ್ನು ಪಾಲಿಸಲೇಬೇಕು. ಅವುಗಳನ್ನು ಕಟ್ಟುನಿಟ್ಟಾಗಿ ಪಾಲಿಸಿದರೆ ಮಾತ್ರ ಧನಲಾಭವಾಗುತ್ತದೆ. ಕೈ ತುಂಬ ಹಣವಿರುತ್ತದೆ, ಮುಟ್ಟಿದ್ದೆಲ್ಲ ಚಿನ್ನವಾಗುತ್ತದೆ. ಹಣ ಬೇಕೆಂದು ಯಾರಿಗೆ ತಾನೇ ಇರುವುದಿಲ್ಲ. ಲಕ್ಷ್ಮೀ ಕೃಪೆಗಾಗಿ ಕಾಯುವವರು ಅನೇಕರಿರುತ್ತಾರೆ. ಹೊಟ್ಟೆಗಾಗಿ ಕೋಟಿ ವಿದ್ಯೆಗಳು ಎಂಬಂತೆ ಸಂಪತ್ತಿಗಾಗಿ ಕೂಡ ಅನೇಕ ರೀತಿಯಲ್ಲಿ ಪ್ರಯತ್ನಿಸುತ್ತಾರೆ. ಹಣ ಸಂಪಾದಿಸಲು ಮನುಷ್ಯ ನಿರಂತರವಾಗಿ ಹೋರಾಡುತ್ತಲೇ ಇರುತ್ತಾನೆ. ನಿಜವಾಗಿಯೂ ಲಕ್ಷ್ಮೀ ಕೃಪೆ ಎಂದರೆ ಕೇವಲ ಹೆಚ್ಚು ಹಣವಿರುವುದು ಮಾತ್ರವಲ್ಲ,
ಮನುಷ್ಯನಿಗೆ ಹಣ ಎಷ್ಟು ಅವಶ್ಯಕವೋ ಆ ಹಣವನ್ನು ಧರ್ಮ ಮತ್ತು ನ್ಯಾಯ ಮಾರ್ಗಗಳಲ್ಲಿ ಸಂಪಾದಿಸುವುದು ಕೂಡ ಅಷ್ಟೇ ಮುಖ್ಯ. ಇಲ್ಲದಿದ್ದರೆ ಮನುಷ್ಯನಿಗೆ ಮನೋಶಾಂತಿ ಸಿಗುವುದಿಲ್ಲ. ಕಷ್ಟಪಟ್ಟು ದುಡಿದ ಹಣದಿಂದ ಸಿಗುವ ತೃಪ್ತಿಯೇ ಬೇರೆ. ಅಷ್ಟು ಕಷ್ಟಪಟ್ಟು ದುಡಿದ ಹಣ ಉಳಿಯದಿದ್ದರೆ ಅನೇಕ ಸಮಸ್ಯೆಗಳು ಎದುರಾಗುತ್ತವೆ. ಆ ಸಮಸ್ಯೆಗಳು ಬಗೆಹರಿಯಬೇಕಾದರೆ ಲಕ್ಷ್ಮೀದೇವಿಯ ಕೃಪೆ ನಮ್ಮ ಮೇಲೆ ಹೇರಳವಾಗಿರಬೇಕು. ಲಕ್ಷ್ಮೀ ಕಟಾಕ್ಷವು ಮಹಿಳೆಯರ ನಡವಳಿಕೆಯಿಂದ ಸಿದ್ಧಿಸುತ್ತದೆ ಎಂದರೆ ಅದು ನಿಜವೆಂದು ಹೇಳಬಹುದು. ಮಹಿಳೆಯರು ಮನೆಯನ್ನು ಸ್ವಚ್ಛವಾಗಿಡುವುದು, ಯಾವಾಗಲೂ ಲಕ್ಷ್ಮೀದೇವಿಯಂತೆ ಪ್ರಸನ್ನವಾಗಿ ಕಾಣುವುದು, ಇಂತಹವುಗಳಿಂದ ಮನೆಗೆ ತುಂಬ ಒಳ್ಳೆಯದಾಗುತ್ತದೆ. ಪ್ರತಿದಿನ ಬೆಳಗ್ಗೆ ಹಾಲು ಕಾಯಿಸುವುದರೊಂದಿಗೆ ಮಹಿಳೆಯರು ದಿನವನ್ನು ಪ್ರಾರಂಭಿಸುತ್ತಾರೆ. ಆದರೆ ಹಾಲು ಕಾಯಿಸುವ ಸಮಯದಲ್ಲಿ ಒಂದು ಸಣ್ಣ ಕೆಲಸ ಮಾಡಿದರೆ ದುಡಿದ ಹಣ ಉಳಿಯುತ್ತದೆ ಎಂದು ಪಂಡಿತರು ಹೇಳುತ್ತಾರೆ. ಲಕ್ಷ್ಮೀದೇವಿಯು ಕ್ಷೀರಸಾಗರದಿಂದ ಉದ್ಭವಿಸಿದ ಕಾರಣ ಲಕ್ಷ್ಮೀದೇವಿಗೆ ಹಾಲು ಎಂದರೆ ತುಂಬ ಇಷ್ಟ. ಅಷ್ಟೇ ಅಲ್ಲದೆ ಹಾಲು ಹಸುವಿನಿಂದ ಬರುವುದರಿಂದ ಹಾಲನ್ನು ಲಕ್ಷ್ಮೀ ಸ್ವರೂಪವೆಂದು ಭಾವಿಸುತ್ತೇವೆ. ಆದ್ದರಿಂದ ಬೆಳಗ್ಗೆ ಹಾಲು ಕಾಯಿಸುವ ಮೊದಲು ಒಲೆಯನ್ನು ಸ್ವಚ್ಛಗೊಳಿಸಿ ಒದ್ದೆ ಬಟ್ಟೆಯಿಂದ ಒರೆಸಿ ರಂಗೋಲಿಯನ್ನು ಹಾಕಬೇಕು. ನಂತರ ಕುಂಕುಮವನ್ನು ಇಡಬೇಕು. ಅಗ್ನಿದೇವರಿಗೆ ನಮಸ್ಕರಿಸಿ ನಂತರ ಹಾಲನ್ನು ಕಾಯಿಸಬೇಕು. ಒಂದು ವೇಳೆ ಹಾಲು ಉಕ್ಕಿ ಹೋದರೆ ಅದರಲ್ಲಿ 2 ಅಕ್ಕಿ ಕಾಳನ್ನು ಸಹ ಹಾಕಬೇಕು. ಕಾಯಿಸಿದ ಹಾಲು ತಣ್ಣಗಾಗಲು ಮುಚ್ಚಳವನ್ನು ತೆಗೆಯಬಾರದು, ಏಕೆಂದರೆ ಮನೆಯಲ್ಲಿ ಹಣವೂ ಸಹ ಹಾಗೆಯೇ ಹಾವಿಯಾಗಿ ಹೋಗುತ್ತದೆ. ಯಾವ ಮನೆಯ ಮಹಿಳೆಯರು ಹಾಲು ಕಾಯಿಸುವ ಮೊದಲು ಈ ನಿಯಮಗಳನ್ನು ಪಾಲಿಸುತ್ತಾರೋ ಆ ಮನೆಯಲ್ಲಿ ಎಲ್ಲವೂ ಒಳ್ಳೆಯದಾಗಿ ಲಕ್ಷ್ಮೀದೇವಿಯ ಕೃಪೆ ಇರುತ್ತದೆ. ಆರ್ಥಿಕ ಸಂಕಷ್ಟಗಳಿಂದ ಹೊರಬರಬಹುದು. ಅಷ್ಟೇ ಅಲ್ಲದೆ ಅಂಥ ಮನೆಯಲ್ಲಿ ಯಾವಾಗಲೂ ಸಂತೋಷ ಮತ್ತು ಶಾಂತಿ ಇರುತ್ತದೆ. ಮಹಿಳೆಯರು ಪ್ರತಿದಿನ ಈ ಕೆಲಸಗಳನ್ನು ಮಾಡಿದರೆ ಸಾಕು, ಈ ನಿಯಮಗಳನ್ನು ಪಾಲಿಸಿದರೆ ಸಾಕು, ಆ ಮನೆ ಲಕ್ಷ್ಮೀ ನಿವಾಸವಾಗಿ ಬದಲಾಗುತ್ತದೆ. ಲಕ್ಷ್ಮೀದೇವಿ ಆ ಮನೆಯನ್ನು ಬಿಟ್ಟು ಹೋಗುವುದಿಲ್ಲ. ಬಡತನ ಎಂಬುದು ಆ ಮನೆ ಹತ್ತಿರಕ್ಕೂ ಬರುವುದಿಲ್ಲ ಎಂದು ಶಾಸ್ತ್ರಗಳು ಹೇಳುತ್ತವೆ. ಲಕ್ಷ್ಮೀ ನಿವಾಸವಾಗಬೇಕಾದರೆ ಗೃಹಿಣಿಯರು ಕೆಲವು ನಿಯಮಗಳನ್ನು ಪಾಲಿಸಬೇಕು. ಅಂದರೆ ಕೆಲವು ಕೆಲಸಗಳನ್ನು ಮಾಡಬೇಕು, ಕೆಲವು ಕೆಲಸಗಳನ್ನು ಮಾಡಬಾರದು. ಮೊದಲ ನಿಯಮವೇನೆಂದರೆ ನಮ್ಮ ಸನಾತನ ಧರ್ಮದ ಪ್ರಕಾರ ಸೂರ್ಯೋದಯ ಮತ್ತು ಸೂರ್ಯಾಸ್ತದ ಸಮಯದಲ್ಲಿ ತಪ್ಪಿಯೂ ನಿದ್ರಿಸಬಾರದು. ಮಹಿಳೆಯರು ಮಾತ್ರವಲ್ಲ, ಪುರುಷರೂ ಸಹ ಈ ಸಮಯದಲ್ಲಿ ನಿದ್ರಿಸಬಾರದು. ಹಾಗೆ ಯಾರು ನಿದ್ರಿಸದೇ ಇರುತ್ತಾರೋ ಅವರ ಮನೆ ಲಕ್ಷ್ಮೀ ನಿವಾಸವಾಗುತ್ತದೆ. ಬೆಳಗ್ಗೆ 5ಕ್ಕೆ ನಿದ್ರೆಯಿಂದ ಏಳಬೇಕು. 7-8ರವರೆಗೆ ಸೂರ್ಯೋದಯದವರೆಗೂ ಯಾವ ಮನೆಯವರು ನಿದ್ರಿಸುತ್ತಾರೋ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಇರುವುದಿಲ್ಲ ಎಂದು ಶಾಸ್ತ್ರಗಳು ಹೇಳಿವೆ. ಅದೇ ರೀತಿ ಸಂಜೆ 5ರಿಂದ 7 ಗಂಟೆಯ ನಡುವೆ ಸ್ತ್ರೀಯರು ಪುರುಷರು ತಪ್ಪು ಮಾಡಿಯೂ ನಿದ್ರಿಸಬಾರದು. ಆಗ ಮಾತ್ರ ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸ್ಥಿರವಾಗಿ ನೆಲೆಸುತ್ತಾಳೆ. ಇನ್ನು 2ನೇ ವಿಷಯವೆಂದರೆ ಬೆಳಗ್ಗೆ ನಿದ್ರೆಯಿಂದ ಎದ್ದ ತಕ್ಷಣ ಬಲಗೈಯನ್ನು ನೋಡಿಕೊಂಡು ಕರಾಗ್ರೆ ವಸ್ತೆ ಲಕ್ಷ್ಮಿ, ಕರಮತಿ ಸರಸ್ವತಿ, ಕರಮೂಲೆ ಸ್ಥಿತ ಗೌರಿ, ಪ್ರಭಾತೆ ಕರದರ್ಶನಂ ಎಂದು ನಮಸ್ಕಾರ ಮಾಡಿಕೊಂಡು ಆನಂತರ ಲಕ್ಷ್ಮೀದೇವಿಯ ಚಿತ್ರಪಟವನ್ನು ಹೊರಗೆ ಬಂದು ನೋಡಬೇಕು. ತಕ್ಷಣವೇ ಬಳಸಿದ ಬೆಡ್ಶೀಟ್ ದಿಂಬುಗಳನ್ನು ಅಚ್ಚುಕಟ್ಟಾಗಿ ಮಡಚಿ ಇಡಬೇಕು. ಕೆಲವರು ನಿದ್ರೆಯಿಂದ ಎದ್ದು ಹಾಗೆಯೇ ಹಾಸಿಗೆಯನ್ನು ಬಿಟ್ಟು ಗಂಡನನ್ನು ಎಬ್ಬಿಸದೆ ಅಡುಗೆ ಮನೆಗೆ ಹೋಗಿ ಬೆಡ್ ಕಾಫಿ ಕುಡಿಯುತ್ತಾರೆ. ಆದರೆ ಹಾಗೆ ಮಾಡಿದರೆ ಲಕ್ಷ್ಮೀದೇವಿಗೆ ಇಷ್ಟವಾಗುವುದಿಲ್ಲ. ಮಹಿಳೆಯರಾಗಲಿ ಪುರುಷರಾಗಲಿ ನಿದ್ರೆಯಿಂದ ಎದ್ದ ತಕ್ಷಣ ಹಾಸಿಗೆಯನ್ನು ಮಡಚಿ ಇಡಬೇಕು. ನಿಮ್ಮ ಮನೆ ಲಕ್ಷ್ಮೀ ನಿವಾಸವಾಗಬೇಕೆಂದರೆ ಪಾಲಿಸಬೇಕಾದ ನಿಯಮ ಇದು. 3ನೆಯ ಕೆಲಸವೇನೆಂದರೆ ಮಹಿಳೆಯರು ಮನೆಯ ಅಂಗಳದಲ್ಲಿ ಕಸವನ್ನು ಗುಡಿಸದೆ ದೀಪವನ್ನು ಹಚ್ಚಬಾರದು. ಮಹಿಳೆಯರು ಮೊದಲು ಮನೆ ಬಾಗಿಲುಗಳನ್ನು ಒರೆಸಿ ಮನೆಯ ಹೊರಗೆ ರಂಗೋಲಿಯನ್ನು ಹಾಕಬೇಕು. ಪ್ರತಿದಿನ ತಪ್ಪದೆ ರಂಗೋಲಿಯನ್ನು ಹಾಕಿಕೊಳ್ಳಬೇಕು. ಇತ್ತೀಚಿನ ದಿನಗಳಲ್ಲಿ ಅನೇಕರು ಬಣ್ಣದ ರಂಗೋಲಿ ಹಾಕಿ ಹಾಗೆಯೇ ಬಿಡುತ್ತಾರೆ. ಆದರೆ ಹಾಗೆ ಮಾಡಬಾರದು. ಅಕ್ಕಿ ಹಿಟ್ಟಿನಿಂದ ಚಿಕ್ಕ ರಂಗೋಲಿಯಾದರೂ ಸರಿ ಪ್ರತಿದಿನ ಹಾಕುತ್ತಿರಬೇಕು. ರಂಗೋಲಿ ಎಂದರೆ ಲಕ್ಷ್ಮೀ ದೇವಿಗೆ ತುಂಬ ಇಷ್ಟ. ಅದೇ ರೀತಿ ಸಂಜೆ ತಡವಾದ ನಂತರ ಅಂದರೆ 5:30ಯ ನಂತರ ಮನೆಯನ್ನು ಗುಡಿಸಬಾರದು. ಏಕೆಂದರೆ ಅದು ಲಕ್ಷ್ಮೀ ದೇವಿ ಬರುವ ಸಮಯ. ಆ ಸಮಯದಲ್ಲಿ ಕಸವನ್ನು ತೆಗೆಯಬಾರದು. ಸಮಯಕ್ಕೆ ಮುಂಚೆ ಮನೆಯನ್ನು ಸ್ವಚ್ಛಗೊಳಿಸಿದರೆ ಆಗ ಲಕ್ಷ್ಮೀ ದೇವಿ ಸ್ವಚ್ಛವಾಗಿರುವ ನಿಮ್ಮ ಮನೆಗೆ ಬರುತ್ತಾಳೆ. ಮನೆ ಲಕ್ಷ್ಮೀ ನಿವಾಸವಾಗಬೇಕೆಂದರೆ ಮಹಿಳೆಯರು ಪ್ರತಿದಿನ ಹೊಸ್ತಿಲಿಗೆ ಅರಿಶಿನ ಹಚ್ಚಿ ಕುಂಕುಮವನ್ನು ಇಡಬೇಕು. ನಮ್ಮ ಹಿರಿಯರು ಮಹರ್ಷಿಗಳು ಏನು ಹೇಳಿದರೂ ಅದರ ಹಿಂದೆ ವೈಜ್ಞಾನಿಕ ಕಾರಣಗಳಿವೆ. ಅರಿಶಿನವು ಆ್ಯಂಟಿಬ್ಯಾಕ್ಟೀರಿಯಲ್ ಆಗಿದ್ದು ಹೊಸ್ತಿಲಿಗೆ ಅರಿಶಿಣ ಹಚ್ಚಿದರೆ ಆ ಮನೆಗೆ ಯಾವುದೇ ಬ್ಯಾಕ್ಟೀರಿಯಾಗಳು ವೈರಸ್ಗಳು ಬರುವುದಿಲ್ಲ.
ಇದು ವೈಜ್ಞಾನಿಕವಾಗಿಯೂ ಸಾಬೀತಾಗಿದೆ. ಆದ್ದರಿಂದ ಪ್ರತಿದಿನ ಬಾಗಿಲಿಗೆ ಅರಿಶಿನ ಹಚ್ಚಿ. ಪ್ರತಿದಿನ ಸಾಧ್ಯವಾಗದವರು ಕನಿಷ್ಠ ಮಂಗಳವಾರ, ಶುಕ್ರವಾರಗಳಲ್ಲಾದರೂ ಬಾಗಿಲಿಗೆ ಅರಿಶಿನ ಹಚ್ಚಿ. ಆಗ ನಿಮ್ಮ ಮನೆ ಲಕ್ಷ್ಮೀ ನಿವಾಸವಾಗುತ್ತದೆ. ಲಕ್ಷ್ಮೀ ದೇವಿ ನಿಮ್ಮ ಮನೆಯಲ್ಲಿ ಸ್ಥಿರವಾಗಿರಬೇಕೆಂದರೆ ಅಡುಗೆ ಮನೆಯಲ್ಲಿರುವ ಬಟ್ಟೆಯನ್ನು ಪ್ರತಿದಿನ ಬದಲಾಯಿಸಬೇಕು. ಅಂದರೆ 3 ಬಟ್ಟೆಗಳನ್ನಾಗಲಿ ಅಥವಾ 2 ಉತ್ತಮ ಬಟ್ಟೆಗಳನ್ನಾಗಲಿ ಇಟ್ಟುಕೊಂಡು ಒಂದನ್ನು ಬಳಸುತ್ತಾ ಇನ್ನೊಂದನ್ನು ತೊಳೆದು ಒಣಗಿಸಬೇಕು. ಅಷ್ಟೇ ಹೊರತು ದುರ್ವಾಸನೆ ಬೀರುವ ಕೊಳಕು ಬಟ್ಟೆಗಳನ್ನು ಬಳಸಬಾರದು. ಬಟ್ಟೆ ಸ್ವಚ್ಛವಾಗಿಲ್ಲದಿದ್ದರೆ ದರಿದ್ರ ದೇವತೆ ನಿಮ್ಮ ಮನೆಗೆ ಬರುತ್ತಾಳೆ. ಅದೇ ರೀತಿ ಮನೆ ಲಕ್ಷ್ಮೀ ನಿವಾಸವಾಗಿ ಬದಲಾಗಬೇಕೆಂದರೆ ಮನೆಯಲ್ಲಿ ಪ್ರತಿದಿನ ಯಾರಾದರೂ ದೀಪಾರಾಧನೆ ಮಾಡಬೇಕು. ಪತಿ ಅಥವಾ ಪತ್ನಿ ಯಾರಾದರೂ ದೀಪಾರಾಧನೆಯನ್ನು ಮಾಡಬೇಕು. ಮಹಿಳೆಯರು ಮುಟ್ಟಾದಾಗ ಪತಿ ಅಥವಾ ಮಕ್ಕಳು ದೀಪಾರಾಧನೆ ಮಾಡಬಹುದು. ಕೆಲವರು ದೇವರ ಫೋಟೋಗಳಿಗೆ ಹೂವುಗಳನ್ನು ಇಟ್ಟು ಅವು ಒಣಗಿದರೂ ತೆಗೆಯದೆ ಹಾಗೆಯೇ ಬಿಡುತ್ತಾರೆ. ಪೂಜಾ ಕೋಣೆಯಲ್ಲಿ ಒಣಗಿದ ಹೂವುಗಳು, ದುರ್ವಾಸನೆ ಬೀರುವ ಹೂವುಗಳು ಇದ್ದರೆ ಲಕ್ಷ್ಮೀ ದೇವಿ ಅನುಗ್ರಹಿಸುವುದಿಲ್ಲ. ದೇವತೆಗಳು ಆ ಪೂಜಾ ಮಂದಿರವನ್ನು ಬಿಟ್ಟು ಹೋಗುತ್ತಾರೆ. ಸಾಯಂಕಾಲ 5 ಗಂಟೆಯಿಂದ 7 ಗಂಟೆಯ ನಡುವೆ ಸ್ತ್ರೀಯರು, ಪುರುಷರು ಯಾರೂ ಅನ್ನವನ್ನು ತಿನ್ನಬಾರದು. ಅಷ್ಟೇ ಅಲ್ಲದೆ ಈ ಸಮಯದಲ್ಲಿ ಸ್ತ್ರೀಯರು, ಪುರುಷರು ಲೈಂಗಿಕ ಸಂಬಂಧಗಳನ್ನು ಇಟ್ಟುಕೊಳ್ಳಬಾರದು, ಜಗಳವಾಡಬಾರದು. ಈ ಸಮಯದಲ್ಲಿ ಇದು ನಿಷಿದ್ಧ. ಈ ಸಮಯದಲ್ಲಿ ಈ ನಿಷಿದ್ಧ ಕೆಲಸಗಳನ್ನು ಮಾಡಿದರೆ ಲಕ್ಷ್ಮೀ ದೇವಿ ಈಗಾಗಲೇ ನಿಮ್ಮನೆಗೆ ಬರುವುದಿಲ್ಲ. ಸಾಯಂಕಾಲದ ವೇಳೆಯಲ್ಲಿ ವಿಷ್ಣು ಸಹಸ್ರನಾಮಗಳನ್ನು ಆಡುವುದು ಅಥವಾ ಕೇಳುವುದು ಅಭ್ಯಾಸ ಮಾಡಿಕೊಳ್ಳಬೇಕು. ವಿಷ್ಣು ಸಹಸ್ರನಾಮಗಳನ್ನು ಮಾಡಿದರೆ ವಿಷ್ಣುವಿನ ಪತ್ನಿ ಲಕ್ಷ್ಮೀ ದೇವಿ ಬಹಳ ಸಂತೋಷ ಪಡುತ್ತಾಳೆ. ತನ್ನ ಅನುಗ್ರಹವನ್ನು ನಿಮ್ಮ ಮೇಲೆ ಸುರಿಸುತ್ತಾಳೆ. ಇನ್ನು ಸಂಜೆ ಹೊತ್ತು ಕಳೆದ ನಂತರ ಮನೆಯಲ್ಲಿರುವ ಮಂಗಳ ದ್ರವ್ಯಗಳನ್ನು ಯಾರಿಗೂ ಕೊಡಬಾರದು. ಅಂದರೆ ಅರಿಶಿನ, ಕುಂಕುಮ, ಹೂವುಗಳು, ಬಳೆಗಳು ಮುಂತಾದವುಗಳನ್ನು ಯಾರಿಗೂ ಕೊಡಬಾರದು. ಹಬ್ಬಗಳ ಸಮಯದಲ್ಲಿ ಅನಿವಾರ್ಯವಾಗಿ ಕೊಡಬಹುದು, ಆದರೆ ಸಾಲವಾಗಿ ಕೊಡಬಾರದು. ಉಪ್ಪು, ಹಾಲು, ಮೊಸರು, ಅಕ್ಕಿ, ಆಭರಣಗಳು, ಹಣ ಇಂತಹ ವಸ್ತುಗಳನ್ನು ಸೂರ್ಯಾಸ್ತದ ನಂತರ ಯಾರಿಗೂ ಕೊಡಬಾರದು. ಕೊಟ್ಟರೆ ಲಕ್ಷ್ಮಿ ಕಡಿಮೆಯಾಗುತ್ತಾಳೆ. ಮುಖ್ಯವಾಗಿ ಮಹಿಳೆಯರು ರಾತ್ರಿ ಮಲಗುವ ಮೊದಲು ಮಾಂಗಲ್ಯವನ್ನು ತೆಗೆಯಬಾರದು. ಬಳೆಗಳನ್ನು ತೆಗೆದರೂ ಪರವಾಗಿಲ್ಲ, ಆದರೆ ಮಂಗಳಸೂತ್ರವನ್ನು ಮಾತ್ರ ತೆಗೆಯಬಾರದು. ಪರಮ ಪವಿತ್ರವಾದ ಮಂಗಳಸೂತ್ರದಲ್ಲಿ ಪಿನ್ನುಗಳು, ಬೀಗಗಳು ಇಂತಹ ಕಬ್ಬಿಣದ ವಸ್ತುಗಳನ್ನು ಇಡಬಾರದು. ದೋಷ ತಗುಲುತ್ತದೆ. ಲಕ್ಷ್ಮಿಯ ಅನುಗ್ರಹವು ಕಡಿಮೆಯಾಗುತ್ತದೆ. ಮಹಿಳೆಯರು ತಾವು ಧರಿಸಿದ ಬಳೆಗಳನ್ನು, ಹೂವುಗಳನ್ನು ಬೇರೆಯವರಿಗೆ ಹಂಚಿದರೆ ಲಕ್ಷ್ಮೀ ದೇವಿ ಕೋಪಕ್ಕೆ ಗುರಿಯಾಗುತ್ತಾರೆ. ಹೆಚ್ಚಿನ ಮಹಿಳೆಯರು ಬಳೆಗಳನ್ನು ಹೆಚ್ಚು ಧರಿಸಿದಾಗ ಸಹೋದರಿಯ ಬಳಿ ಹೆಚ್ಚು ಬಳೆಗಳಿವೆ, ನೀವು 2 ಬಳೆಗಳನ್ನು ಹಾಕಿಕೊಳ್ಳಿ ಎಂದು ತಮ್ಮ ಕೈಯಲ್ಲಿರುವ ಬಳೆಗಳನ್ನು ತೆಗೆದು ಬೇರೆ ಸ್ತ್ರೀಯರಿಗೆ ಕೊಡುತ್ತಾರೆ. ಆದರೆ ಹಾಗೆ ಹಂಚಬಾರದು. ನಾವು ತಲೆಯಲ್ಲಿ ಇಟ್ಟುಕೊಂಡ ಹೂವುಗಳನ್ನು ಕೂಡ ಮತ್ತೆ ತೆಗೆದು ಬೇರೆಯವರಿಗೆ ಹಂಚಬಾರದು. ನಾವು ದೇಹ ಒರೆಸಿಕೊಂಡ ಟವೆಲ್ ಅನ್ನು ಬಾಗಿಲ ಮುಂದೆ ಒಣಗಿಸಬಾರದು. ಸಿಂಹದ್ವಾರದ ಮುಂದೆ ಚಪ್ಪಲಿಗಳನ್ನು ಬಿಡಬಾರದು. ಶುಕ್ರವಾರ ಮತ್ತು ಮಂಗಳವಾರದಂದು ಉಗುರುಗಳನ್ನು ಕತ್ತರಿಸಬಾರದು. ಮಹಿಳೆಯರು ಮನೆಯಲ್ಲಿ ಕೂದಲನ್ನು ಬಿಟ್ಟುಕೊಂಡು ತಿರುಗಾಡಬಾರದು. ದೇವರ ಮುಂದೆ ಕಾಲು ಚಾಚಿ ಕುಳಿತುಕೊಳ್ಳಬಾರದು. ಕೊಂಬೆಯ ಮೇಲೆ ತಲೆ ಇಟ್ಟುಕೊಂಡು ಮಲಗಬಾರದು. ಮಲಗುವ ಹಾಸಿಗೆಯ ಮೇಲೆ ಅನ್ನವನ್ನು ತಿನ್ನಬಾರದು. ಅಷ್ಟೇ ಅಲ್ಲದೆ ಹಾಸಿಗೆಯ ಮೇಲೆ ಚಿನ್ನ, ಹಣ ಅಥವಾ ಮಂಗಳ ದ್ರವ್ಯಗಳನ್ನು ಇಡಬಾರದು. ಮನೆಯ ಲಕ್ಷ್ಮೀ ನಿವಾಸವಾಗಬೇಕಾದರೆ ಈ ಎಲ್ಲ ನಿಯಮಗಳನ್ನು ಪಾಲಿಸಬೇಕು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ಈ ನಿಯಮಗಳೆಲ್ಲ ನಿಮಗೆ ತಿಳಿದಿವೆ, ಆದರೂ ಒಮ್ಮೆ ನೆನಪಿಸಿಕೊಟ್ಟಿದ್ದೇವೆ. ಇನ್ನು ತಿಳಿಯದವರು ಯಾರಾದರೂ ಇದ್ದರೆ ಈಗಲಾದರೂ ತಿಳಿದುಕೊಂಡು ಈ ನಿಯಮಗಳನ್ನು ಪಾಲಿಸಿದರೆ ನಿಮ್ಮ ಮನೆ ಖಂಡಿತ ಲಕ್ಷ್ಮೀ ನಿವಾಸವಾಗಿ ಬದಲಾಗುತ್ತದೆ. ಬಡತನ ಎಂದಿಗೂ ಬರುವುದಿಲ್ಲ. ಈಗ ಲಕ್ಷ್ಮೀ ದೇವಿ ರುಕ್ಮಿಣಿ ದೇವಿಗೆ ಏನು ಹೇಳಿದಳು ಎಂದು ಕೇಳೋಣ. ಒಂದು ದಿನ ವೈಕುಂಠದಲ್ಲಿರುವ ಲಕ್ಷ್ಮೀ ದೇವಿ ಮಂದಿರಕ್ಕೆ ರುಕ್ಮಿಣಿ ದೇವಿ ಹೋದಳು. ಅವರು ಪರಸ್ಪರ ಭೇಟಿಯಾದರು. ಹಲವು ವಿಷಯಗಳ ಬಗ್ಗೆ ಚರ್ಚಿಸುತ್ತಿದ್ದಾಗ ರುಕ್ಮಿಣಿ ದೇವಿ ಲಕ್ಷ್ಮೀ ದೇವಿಯನ್ನು ಒಂದು ವಿಷಯ ಕೇಳಿದಳು. ನೀನು ಯಾವ ರೀತಿಯ ಮಹಿಳೆಯರ ಬಳಿ ಇರಲು ಇಷ್ಟಪಡುತ್ತೀಯಾ? ಯಾವ ಸ್ತ್ರೀಯರು ನಿನಗೆ ಪ್ರಿಯರಾಗುತ್ತಾರೆ? ನಿನಗೆ ಪ್ರಿಯರಾಗಿರಲು ಮಹಿಳೆಯರು ಏನು ಮಾಡಬೇಕು ಎಂದು ರುಕ್ಮಿಣಿ ದೇವಿಯು ಲಕ್ಷ್ಮೀ ದೇವಿಯನ್ನು ಕೇಳುತ್ತಾಳೆ. ಆಗ ಲಕ್ಷ್ಮೀ ದೇವಿ ನಗುತ್ತಾ ತನಗೆ ಯಾವ ರೀತಿಯ ಸ್ತ್ರೀಯರು ಇಷ್ಟ ಎಂದು ಹೇಳುತ್ತಾಳೆ. ಸ್ವಾಮಿಯ ಬಗ್ಗೆ ಅಚಲವಾದ ಭಕ್ತಿ ಇರುವವರನ್ನು ತಾನು ಎಂದಿಗೂ ಬಿಡುವುದಿಲ್ಲ ಎಂದು ಹೇಳುತ್ತಾಳೆ. ಅಷ್ಟೇ ಅಲ್ಲದೆ ತನ್ನ ಪತಿಯನ್ನು ಗೌರವಿಸದ ಸ್ತ್ರೀಯರನ್ನು ನಾನು ತಿರಸ್ಕರಿಸುತ್ತೇನೆ ಎಂದು ಹೇಳುತ್ತಾಳೆ. ಅಂತಹವರನ್ನು ನನ್ನ ಹತ್ತಿರ ಬರಲು ಬಿಡುವುದಿಲ್ಲ ಎಂದು ತಿಳಿಸುತ್ತಾಳೆ. ಬೇರೆಯವರನ್ನು ದಯೆಯಿಂದ ಕ್ಷಮಿಸುವವರ ಹತ್ತಿರ ನಾನು ಯಾವಾಗಲೂ ಇರುತ್ತೇನೆ ಎಂದು ಅಮ್ಮ ಹೇಳುತ್ತಾಳೆ.
ಯಾವಾಗಲೂ ಸತ್ಯ ಹೇಳುವವರು, ಮೋಸ ಮಾಡದವರು ಅಂದರೆ ನನಗೆ ತುಂಬ ಇಷ್ಟವೆಂದು, ಹಾಗೆಯೇ ಇತರರಿಗೆ ನೋವುಂಟು ಮಾಡುವವರನ್ನು ಸ್ವಲ್ಪವೂ ಇಷ್ಟಪಡುವುದಿಲ್ಲ. ಲಕ್ಷ್ಮೀದೇವಿ ಪವಿತ್ರವಾಗಿರುವ ನಿರ್ದಿಷ್ಟ ನಡವಳಿಕೆ ಹೊಂದಿರುವ ದೇವತೆಗಳನ್ನು ಮತ್ತು ಬ್ರಾಹ್ಮಣರನ್ನು ಪೂರ್ಣ ಗೌರವದಿಂದ ನೋಡುವ ಸ್ತ್ರೀಯರು, ಪತಿವ್ರತೆಯಾದ ಸ್ತ್ರೀಯರು ಎಂದರೆ ನನಗೆ ಇಷ್ಟ ಎಂದು ಲಕ್ಷ್ಮೀದೇವಿ ತಿಳಿಸುತ್ತಾಳೆ. ಅತಿಥಿಗಳನ್ನು ಗೌರವಿಸುವ ಸ್ತ್ರೀಯರ ಹತ್ತಿರ ನಾನು ಯಾವಾಗಲೂ ಇರುತ್ತೇನೆ ಎಂದು ಲಕ್ಷ್ಮೀದೇವಿ ರುಕ್ಮಿಣಿ ದೇವಿಗೆ ಹೇಳುತ್ತಾಳೆ. ನೋಡಿದ್ರಲ್ವ ಸ್ನೇಹಿತರೆ, ಈ ವಿಡಿಯೋ ಮುಖಾಂತರ ಲಕ್ಷ್ಮೀದೇವಿ ಯಾರ ಬಳಿ ಇರುತ್ತಾಳೆ, ಏನನ್ನು ಮಾಡಿದರೆ ನಿಮ್ಮ ಮನೆ ಲಕ್ಷ್ಮೀ ನಿವಾಸವಾಗುತ್ತದೆ ಎಂದು ತಿಳಿಸಿಕೊಟ್ಟಿದ್ದೇನೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಇನ್ನೂ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಎಲ್ಲರಿಗೂ ಧನ್ಯವಾದಗಳು.